ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇದಕ್ಕೆ ತನ್ನ ಒಂದು ಹೊಸ ಪ್ರೊಫೈಲ್ ಬಂದಿರೋದು. ಪ್ರೊಫೈಲ್ ಮಾತ್ರ ತುಂಬಾ ಚೆನ್ನಾಗಿದೆ, ಹಾಗಾಗಿ ವಿಡಿಯೋ ಪೂರ್ತಿಯಾಗಿ ನೋಡಿ. ವಿಡಿಯೋ ಮಾತ್ರ ಅಲ್ಲಿ ಸ್ಕಿಪ್ ಮಾಡ್ತೀನಿ ನೋಡಿ, ಯಾಕಂದರೆ ಇವರೊಂದು ಸಂಪೂರ್ಣವಾದ ಮಾಹಿತಿ ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದೇವೆ. ಹೆಸರು ತೇಜಸ್ವಿ ಆಂಟಿ ಅಂತ ಹೇಳಿಬಿಟ್ಟು ಇವರೊಂದು ಪರ್ಸನಲ್ ಪ್ರೊಫೈಲ್ ಆಗಿದೆ. ಪ್ರಸ್ತುತ ಜೀವನ ನೋಡೋದಾದರೆ ಸುಖವು ಕಂಡಿಲ್ಲ ನೋಡಿ, ಈಗಿನವರೆಗೂ ಸಂಪೂರ್ಣವಾಗಿ ಅಂತ ಹೇಳಿಕೊಂಡಿದ್ದು. ಊರು ನೋಡೋದಾದರೆ ಗೌರಿಬಿದನೂರು ತಾಲೂಕಿನವರು ನೋಡಿ ಅಂತ ಹೇಳಿಕೊಂಡಿದ್ದಾರೆ. ಎದೆ ಭಾಗ ನೋಡೋದಾದರೆ ಒಮ್ಮೆ ನೋಡ್ರಿ ಸಾಕು, ನಿಮಗೆ ಗೊತ್ತಾಗುತ್ತದೆ ನನ್ನ ಎದೆ ಭಾಗ ಹೇಗಿದೆ ಅಂತ ಹೇಳಿಕೊಂಡಿರೋದು. ವಯಸ್ಸು ನೋಡೋದಾದರೆ 37 ವರ್ಷ ಪೂರ್ಣವಾಗಿದೆ ನೋಡಿ ಅಂತ ಹೇಳಿಕೊಂಡಿದ್ದಾರೆ. ಹವ್ಯಾಸ ನೋಡೋದಾದರೆ ದುರಾಲೋಚನೆ ಮಾಡುವುದು ನನ್ನ ಒಂದು ಹವ್ಯಾಸವಾಗಿರುತ್ತದೆ ನೋಡಿ ಅಂತ ಹೇಳಿಕೊಂಡಿರೋದು. ಇದಿಷ್ಟು ಇವರಿಗೆ ಸಂಬಂಧಿಸಿದ ಒಂದು ಸಂಪೂರ್ಣವಾದ ಬಯೋಡೇಟಾವನ್ನು ನಿಮ್ಮೊಂದಿಗೆ ಶೇರ್ ಮಾಡಿಕೊಂಡಿದ್ದಾರೆ. ಮಂದ ಬುದ್ಧಿಯ ಯಜಮಾನ ನೋಡಿ ಅಂತ ಹೇಳಿಕೊಂಡಿರೋದು. ನಾನು ಹೊರಗಿನ ವ್ಯವಹಾರ ಜ್ಞಾನವನ್ನು ಚೆನ್ನಾಗಿ ತಿಳಿದುಕೊಂಡಿದ್ದೇನೆ. ಗಂಡ ಹಾಗಲ್ಲ, ಒಬ್ಬ ಅನಕ್ಷರಸ್ಥ ಆಗಿದ್ದಾನೆ ನೋಡಿ ಅಂತ ಸ್ಪಷ್ಟವಾಗಿ ಹೇಳಿಕೊಂಡಿರೋದು. ಅವನಿಗೆ ಒಬ್ಬರು ಕಿವಿಯಲ್ಲಿ ಏನಾದರೂ ಹೇಳಿದರೆ ಅದನ್ನೇ ಸತ್ಯ ಅಂತ ನಂಬುತ್ತಾನೆ, ಯೋಚನೆ ಮಾಡುವುದಿಲ್ಲ ನೋಡಿ ಅಂತ ಹೇಳಿಕೊಂಡಿದ್ದಾರೆ. ಒಮ್ಮೆ ಮನೆಯ ಬಿಟ್ಟು ಹೋದರೆ 2-3 ತಿಂಗಳು ವಾಪಸ್ಸು ಬರುವುದಿಲ್ಲ. ಅಂತಹ ಮಂದಬುದ್ಧಿ ವ್ಯಕ್ತಿ ಜೊತೆ ಇರುವುದು ನಾನು ಸರಿನಾ ಅಂತ ಕೇಳಿಕೊಂಡಿರೋದು. ಇದಿಷ್ಟು ಮಂದಬುದ್ಧಿಯ ಯಜಮಾನ ನೋಡಿ ಅನ್ನೋದರ ಬಗ್ಗೆ ಸಂಪೂರ್ಣವಾಗಿ ಹೇಳಿಕೊಂಡಿದ್ದಾರೆ. ಇನ್ನು ಇವರ ಬಳಿ ಇರುವ ಈ 12 Pro 5G ಮೊಬೈಲಿನ ರಿವ್ಯೂ. ಸ್ನ್ಯಾಪ್ಡ್ರ್ಯಾಗನ್ 8 Gen 3 16GB RAM 50MP ಪ್ಲಸ್ 50MP ಪ್ಲಸ್ 64 ರೇರ್ ಕ್ಯಾಮ್ರಾ ಮತ್ತು LED ಫ್ಲ್ಯಾಶ್ ಲೈಟ್ ಕೂಡ ಇದೆ. 16MP ಫ್ರಂಟ್ ಕ್ಯಾಮ್ರಾ ಇದೆ ನೋಡಿ. ಇನ್ನು 5100 mAh ಬ್ಯಾಟ್ರಿ, 120W ಫ್ಲ್ಯಾಶ್ ಚಾರ್ಜರಿಂಗ್ ಇದೆ. 6.78 inches 70.22 cm ಅಲ್ಮೆಡಾ ಸ್ಕ್ರೀನ್ ಗ್ಲಾಸಸ್ ಇದೆ ಅಂತ ಹೇಳಿಕೊಂಡಿರೋದು. ಇದಿಷ್ಟು ಇವರ ಬಳಿ ಇರೋ ಒಂದು ಮೊಬೈಲಿನ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಹೇಳಿಕೊಂಡಿದ್ದಾರೆ. ಇನ್ನು ಇದರ ಜೊತೆಗೆ ಉದ್ದ ಬದನೆಕಾಯಿ ಇದ್ದವರು ಬನ್ನಿ ಕೊಡ್ತೀನಿ ಅಂತ ಹೇಳಿಕೊಂಡಿರೋದು. ಗಂಡನ ಥರ ಅವನ ಬದನೆಕಾಯಿಯು ಚಿಕ್ಕದು ಇತ್ತು ಮತ್ತು ಜಾಸ್ತಿ ದಪ್ಪ ಇರಲಿಲ್ಲ ನೋಡಿ ಅಂತ ಹೇಳಿಕೊಂಡಿರೋದು. ನಿಮ್ಮದು ಏನಿಲ್ಲ ಅಂದರೂ 5 ಇಂಚು ಉದ್ದ ಮತ್ತು 2 ಇಂಚು ದಪ್ಪ ಬದನೆಕಾಯಿ ಇದ್ದರೆ ನಡೆಯುತ್ತದೆ, ಸಮಸ್ಯೆ ಇಲ್ಲ ನೋಡಿ ಅಂತ ಹೇಳಿಕೊಂಡಿದ್ದಾರೆ. ರಾತ್ರಿ 3 ಗಂಟೆಯ ನಂತರ ಕಬಡ್ಡಿ ಆಟವು ಶುರುವಾಗುತ್ತದೆ. ಅಲ್ಲಿವರೆಗೆ ಮಾತುಕತೆ ಅಷ್ಟೇ ಇರುತ್ತದೆ. ಆಮೇಲೆ ನಿಮ್ಮ ಇಷ್ಟಕ್ಕೆ ಬಿಡುತ್ತೇನೆ ನೋಡಿ, ನಿಮ್ಮನ್ನು ಕಾಯಿಸುವುದಿಲ್ಲ ಅಂತ ಹೇಳಿಕೊಂಡಿರೋದು. ಇದಿಷ್ಟು ಉದ್ದ ಬದನೆಕಾಯಿ ಇದ್ದವರು ಬನ್ನಿ ಕೊಡ್ತೀನಿ ಅನ್ನೋದರ ಬಗ್ಗೆ ಸಂಪೂರ್ಣವಾಗಿ ಹೇಳಿಕೊಂಡಿರೋದು. ಇದಿಷ್ಟು ಇವರಿಗೆ ಸಂಬಂಧಿಸಿದ ಒಂದು ಸಂಪೂರ್ಣವಾದ ಮಾಹಿತಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ಇವರೊಂದು ಮೊಬೈಲ್ ನಂಬರ್ ಬೇಕಂದರೆ ನಮ್ಮ ಚಾನಲ್ಗೆ ಜಾಯ್ನ್ ಆಗೋ ಮುಖಾಂತರ ಇವರೊಂದು ಮೊಬೈಲ್ ನಂಬರ್ ನಮಗೆ ಸಿಗುತ್ತದೆ. ಸಿಕ್ಕ ನಂತರ ಕರೆ ಮಾಡಿ ನಿಮ್ಮ ಒಂದು ಮುಂದಾದ ಮಾತನ್ನು ಇವರೊಂದಿಗೆ ಹಂಚಿಕೊಂಡು ಸೆಟ್ ಮಾಡಿಕೊಳ್ಳಬಹುದು.